नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव। श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव। श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव। श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव। श्री कृष्ण गोविंद हरे मुरारे हे नाथ श्रीशाय गुणराशये हृद्याय शुद्धविद्याय मध्वाय नमो नमः। तपो विद्यावृत्त्यादि सद्गुणौ भाकरानहं वादिराजगुरुन् वन्दे हयग्रीवदयाश्रयं। श्री गुरुभ्यो नमः। ಏಕಾದಶಿಯನ್ನು ಹರಿದಿನ ಅಂತ ಹೇಳ್ತೇವೆ. ಅಂದ್ರೆ ಇಡೀ ದಿವಸ ಏಕಾದಶಿ ಅವತ್ತು ಹರಿನಾಮ ಸ್ಮರಣೆ ಮಾಡಿದ್ರೆ ಅವತ್ತು ತುಂಬಾ ಫಲ. ಯಾಕೆ ಕೇಳಿದ್ರೆ ಆ ದಿನವೇ ಶ್ರೀ ಹರಿಯ ದಿನ. ಈಗ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ನಾವು ಇಡೀ ದಿವಸ ಉಪವಾಸ ಇದ್ದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ.
ಇಡೀ ದಿವಸ ಕೃಷ್ಣನ ಸ್ಮರಣೆ ಮಾಡಿ ಕೊನೆಗೆ ರಾತ್ರಿ ಆರೋಗ್ಯಪ್ರದ ಅಂತೆಲ್ಲ. ಅದೇ ರೀತಿ ಏಕಾದಶಿ ಅನ್ನುವಂಥದ್ದು ಕೂಡ ಪರಮಾತ್ಮನದ್ದೇ ದಿನ. ಹಾಗಾಗಿ ಇಡೀ ದಿವಸ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಊಟವೂ ಇಲ್ಲ, ನಿದ್ದೆಯೂ ಇಲ್ಲ ಅಂತೆಲ್ಲೇ ಇರುತ್ತೆ. ನಿಜವಾಗಿ ಏಕಾದಶಿ ಅವತ್ತು ಉಪವಾಸ ಇದ್ದು ಮಲಗ್ಲಿಕ್ಕಿಲ್ಲ, ರಾತ್ರಿ ಜಾಗರಣೆ ಮಾಡಿ ಭಜನೆ ಮಾಡ್ತಾ ಇರ್ಬೇಕು ಅಂತ. ಅಂದ್ರೆ ಇಡೀ ದಿವಸ ಪರಮಾತ್ಮನ ಸ್ಮರಣೆ ಮಾಡ್ಬೇಕು, ಬೇರೆ ಯಾವ ಕೆಲಸವೂ ಮಾಡಬಾರ್ದು. ಆದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಕೆಲವೊಬ್ರು ಮಾಡ್ತೇವೆ. ಕೆಲವೊಬ್ಬರಿಗೆ ಉಪವಾಸ ಇರ್ಲಿಕ್ಕೆ ಆಗ್ತದೆ, ಅವರು ಉಪವಾಸ ಇರ್ತಾರೆ. ಕೆಲವೊಬ್ಬರಿಗೆ ಉಪವಾಸ ಇರ್ಲಿಕ್ಕೆ ಆಗುದಿಲ್ಲ, ಅವರು ಅಟ್ಲೀಸ್ಟ್ ಏನಾದ್ರೂ ಒಂದು ಹಾಲು ಕುಡಿಕೊಂಡು ನೀರು ಕುಡ್ಕೊಂಡು ಉಪವಾಸ ಮಾಡ್ಬೋದು. ಅದಾಗುದಿಲ್ಲ ಅಂತ ಹೇಳಿದ್ರೆ ಒಂದು ಹೊತ್ತು ಫಲಾರ, ಊಟ, ಅನ್ನ ತಿನ್ಲಿಕ್ಕಿಲ್ಲ. ಅನ್ನ ತಿಂದ್ರೆ ಹಂದಿಯ ಸುಡುವಂತೆ ಸುಡುವ ನಿಯಮನು ಸುಮಾರು ವರ್ಣನೆಲ್ಲ ಮಾಡ್ತಾರೆ. ಹಾಗಾಗಿ ಏಕಾದಶಿ ಅವತ್ತು ಅನ್ನವನ್ನು ತಿನ್ಲಿಕ್ಕೇನೆ ಇಲ್ಲ. ಆದ್ರೆ ಉಪವಾಸ ಪೂರ್ತಿ ಇರ್ಲಿಕ್ಕೆ ಆಗುದಿಲ್ಲ, ಒಂದು ಹೊತ್ತು ಫಲಾರ. ಸರಿ, ಅದು ಆಗುದಿಲ್ಲ ಅಂತ ಹೇಳಿದ್ರೆ 2 ಹೊತ್ತು ಫಲಾರ. ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂಗಳಂತ ಬಿಟ್ಟು ಅವರ ಅಕ್ಕಿ ಪಾಯಸ. ಆ ರೀತಿ ಆಗ್ಬಾರ್ದು. ಇದ್ದದ್ದೆಲ್ಲ ತಿಂದು ಉಪವಾಸ ಆಗುದಲ್ಲ, ಏಕಾದಶಿ ಆಚರಣೆ ಇಲ್ಲ. ಮತ್ತೆ ರಾತ್ರಿ ಜಾಗರಣೆ ಮಾಡ್ಬೇಕು ಅಂತ. ರಾತ್ರಿ ಜಾಗರಣೆ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಇಡೀ ದಿವಸ ಭಜನೆ ಮಾಡ್ಬೇಕು ಅಂತ. ನಾವೆಲ್ಲ ಏನ್ ಮಾಡ್ತೇವೆ ಕೇಳಿದ್ರೆ ಬೆಳಿಗ್ಗೆಲ್ಲ ಒಳ್ಳೆ ಮಲಗುದು, ರಾತ್ರಿ ಜಾಗರಣೆ ಮಾಡುದು. ಅದು ಪ್ರಯೋಜನ ಇಲ್ಲ. ರಾತ್ರಿಯು ನೆದ್ದು ಬಿಟ್ಟು ಪರಮಾತ್ಮನ ಸ್ಮರಣೆ ಮಾಡ್ಬೇಕು. ಎಷ್ಟು ಪುಣ್ಯ ಇದರದ್ದು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಇವ ಹಿಂದಿನ ಕಾಲ, ಹಾಗಾಗಿ ಮನೆಯಲ್ಲಿ ಉಪವಾಸ ಮಾಡ್ತಾನೆ. ಆದ್ರೆ ದ್ವಾದಶಿ ಪಾಲನೆಗೋಸ್ಕರ, ರಾತ್ರಿ ಜಾಗರಣೆಗೋಸ್ಕರ ಒಬ್ಬನೇ ಇದ್ರೆ ಆಗುದಿಲ್ಲ, ಎಲ್ರು ಸೇರಿ ಜಾಗರಣೆ ಮಾಡ್ಬೇಕು. ಭಜನೆ ಎಲ್ಲ ಎಲ್ಲ ಸೇರಿ ಮಾಡ್ಬೇಕು. ಹಾಗಾಗಿ ಆ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ತಾನೆ. ಕಾಡಿನ ದಾರಿ, ಸಂಜೆ ಹೊತ್ತು ಹೋಗ್ತಾ ಇರುವಾಗ ಒಂದು ಬ್ರಹ್ಮ ರಾಕ್ಷಸ ಬರ್ತದೆ, ಭೂತ ಬರ್ತದೆ. ಭೂತ ಬಂದವನ್ನ ಹಿಡಿತಾನೆ. ಹಿಡಿದು ಈಗ ತಿಂತೇನೆ ನಿನ್ನನ್ನು ಅಂತ. ಅವ ಈಗ ನನ್ನನ್ನು ತಿನ್ಬೇಡ, ನಾನು ವ್ರತ ಮಾಡ್ತಿದ್ದೇನೆ, ನಂಗೆ ವ್ರತ ಮಾಡ್ಲಿಕ್ಕೆ ಸಹಕಾರ ಮಾಡು, ಇವತ್ತೊಂದು ತಿನ್ಬೇಡ, ನಾಳೆ ನಾನೇ ಬರ್ತೇನೆ ನಿನ್ನ ಹತ್ರ, ಆಗ ನೀವು ತಿನ್ನು ಅಂತ. ಅಲ್ಲ, ನಿನ್ನ ಹೇಗೆ ನಂಬುದು? ಅಲ್ಲ, ನಂಬುದು ಹೇಗೆ ಕೇಳಿದ್ರೆ, ನಾನು ಸಜ್ಜನ, ನಾನು ಸುಳ್ಳು ಹೇಳುದಿಲ್ಲ, ನಾನು ಖಂಡಿತ ನಾಳೆ ಬರ್ತೇನೆ. ಈಗ ನಿಮ್ಗೆ ಈ ಬ್ರಹ್ಮ ರಾಕ್ಷಸ ಶರೀರ ಸಿಕ್ಕಿದ ಹೇಗೆ? ಪಾಪ ಸಂಪಾದನೆ ಮಾಡಿ, ಬೇಡದೆಲ್ಲ ಮಾಡಿ ಈ ಶರೀರ ಸಿಕ್ಕಿತು. ಹಾಗಾಗಿ ಈಗ ನಾನು ವ್ರತ ಮಾಡ್ತಿದ್ದೇನೆ, ಒಳ್ಳೆ ಕೆಲಸ ಮಾಡ್ತಿದ್ದೇನೆ, ನೀನ್ ನನ್ನನ್ನು ತಿಂದ್ರೆ ಇನ್ನಷ್ಟು ಪಾಪ ನೀನು ಪಡಿತಿ, ಇನ್ನಷ್ಟು ಕಾಲ ಇದೇ ನೀನು ರಾಕ್ಷಸ ಶರೀರದಲ್ಲಿ ನೀನು ಒದ್ದಾಡ್ಬೇಕು. ಹಾಗಾಗಿ ಒಂದು ತಪ್ಪು ಕೆಲಸ ಮಾಡಬೇಡ. ಹೌದು ಅಂತ ಅನಿಸ್ತದೆ. ಸರಿ, ಇವಾಗ ಬರ್ತಾನೆ ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ತಾನೆ ಆ ರಾಕ್ಷಸ. ಈ ವ್ಯಕ್ತಿ ಹೋಗ್ತಾನೆ, ಹೋಗಿ ರಾತ್ರಿ ಜಾಗರಣೆ ಮಾಡಿ ಬೆಳಿಗ್ಗೆ ಪಾರಾಯಣ ಮಾಡಿ ಎಲ್ಲ ಆದ್ಮೇಲೆ ವಾಪಸ್ ಕಾಡಿಗೆ ಬಂದು ನಾನು ಸಿದ್ಧ, ನಾನು ತಿನ್ನು ಅಂತ. ಬ್ರಹ್ಮ ರಾಕ್ಷಸನಿಗೆ ಆಶ್ಚರ್ಯ ಆಗ್ತದೆ. ವಾಪಸ್ ಬಂದಾಗ ಆಗ್ಬಹುದು, ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ, ನಿನ್ನ ನಾನು ತಿನ್ನೋದಿಲ್ಲ, ಬಿಟ್ಟು ಬಿಡ್ತೇನೆ, ಆದ್ರೆ ನೀನ್ ನಂಗೆ ಪುಣ್ಯ ಕೊಡ್ಬೇಕು. ನೀನ್ ಏನೆಲ್ಲ ಪುಣ್ಯ ಸಂಪಾದನೆ ಮಾಡಿದ್ದೆಲ್ಲ ಎಲ್ಲ ನಂಗೆ ಕೊಡು ಅಂತ. ಅದು ಕೊಡುದಿಲ್ಲ, ಬೇಕಾದ್ರೆ ನನ್ನನ್ನು ತಿನ್ನು. ಇಲ್ಲ, ಸರಿ, ಏಕಾದಶಿ ಉಪವಾಸ ಮಾಡಿದ್ದೆಲ್ಲ ಪುಣ್ಯ ನಂಗೆ ಕೊಡುದು, ನಂಗೆ ಶರೀರಕ್ಕೆ ಬ್ರಹ್ಮ ಶರೀರ ಹೋಗ್ತದೆ, ನಂಗೂ ಲಾಭ ನಿಂಗೂ ಲಾಭ, ನಿನ್ನನ್ನು ಬಿಡ್ತೇನೆ, ನಾನು ತಿನ್ನುವುದಿಲ್ಲ. ನೀನು ಒಂದು ಉಪವಾಸ ಮಾಡಿ ನೋಡಿ ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ. ನೀನು ಉಪವಾಸ ಮಾಡಿದ್ರೆ ಎಲ್ಲ ಪುಣ್ಯ ನಿಂಗೆ ಕೊಡ್ಬೇಕಾ? ಕೊಡುವುದೇ ಇಲ್ಲ, ನನ್ನೇ ತಿಂದು ಬಿಡು ಅಂತ. ಎಷ್ಟು ಹೇಳಿದ್ರು ಸರಿ, 10 ವರ್ಷದ ಪುಣ್ಯ ಕೊಡು, ಅದು ಕೊಡುದಿಲ್ಲ. ಸರಿ, ಎಲ್ಲ ಹೋಗ್ಲಿ, ನಿನ್ನೆ ನಾನು ನಿಮ್ಮನ್ನು ಬಿಟ್ಟದ್ರಿಂದ ನೀನು ಉಪವಾಸ ಮಾಡ್ಲಿಕ್ಕೆ ಆಯ್ತು, ನಿನ್ನೆ ಇಡೀ ದಿವಸದ ಪುಣ್ಯ ನಂಗೆ ಕೊಡುವಂತ, ಅದು ಕೊಡುದಿಲ್ಲ ಅಂತ. ಎಷ್ಟು ಕೇಳಿದ್ರು ಕೊಡುದಿಲ್ಲ ಅಂತ ಆಯ್ತು. ಮತ್ತೆ ಈಗ ಸಜ್ಜನ ಇಷ್ಟೆಲ್ಲ ಕೇಳ್ತಿದ್ದಾನಲ್ಲ, ಸರಿ ಸ್ವಲ್ಪ ದಾನ ಮಾಡುವ ಅಂತ ಹೇಳಿ ರಾತ್ರಿ ಎಚ್ಚರಿಕೆ ಇಟ್ಟು ಜಾಗರಣೆ ಮಾಡಿ ಭಜನೆ ಮಾಡಿ ಆ ಭಜನೆಯ ಪುಣ್ಯ ಉಂಟಲ್ಲ ಅದನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಖಂಡಿಸ್ತಾನೆ. ಅದು ಲಾಸ್ಟಿನ ಭಜನೆ, ಕೃಷ್ಣಾರ್ಪಣ ವಸ್ತುವಿನ ಭಜನೆ ಇರ್ತದಲ್ಲ, ಅದನ್ನು ಕೊಡ್ತಾನೆ ಕೃಷ್ಣಾರ್ಪಣ ಅಂತ. ಆ ಭಜನೆ, ಕೊನೆಯ ಭಜನೆ ಪುಣ್ಯವನ್ನು ಕೃಷ್ಣಾರ್ಪಣ ಅಂತ ಮಾಡಿದ್ದೇ ತಡ. ಅವನಿಗೆ ಆ ಬ್ರಹ್ಮರಾಕ್ಷಸ ಶರೀರ ಹೋಗಿ ವಿಮಾನ ಬಂದು, ನಂತರ ಒಳ್ಳೆ ರೂಪ ಬಂದು ವಿಷ್ಣು ದೂತರ ಕರ್ಕೊಂಡು ಹೋಗ್ತಾರೆ. ಹೀಗೆ ಏಕಾದಶಿ ಅವತ್ತು ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಭಜನೆ ಮಾಡಿದ್ರೆ ಎಷ್ಟು ಪುಣ್ಯ ಇರಬಹುದು ಅಂತ ಆಲೋಚನೆ ಮಾಡಿ.
ಹಾಗಾಗಿ ಹಿರಿಯರು ಸುಮ್ಮನೆ ಹೇಳಿಲ್ಲ ಉಪವಾಸ ಇರ್ಬೇಕು, ಜಾಗರಣೆ ಮಾಡ್ಬೇಕು, ನಾಮಸ್ಮರಣೆ ಮಾಡ್ಬೇಕು ಅಂತ. ಆದ್ರೆ ನಾವೆಲ್ಲ ಹೇಳ್ತೀವಲ್ಲ ಅದು ಹಿಂದಿನ ಕಥೆ, ಈಗ ಯಾರು ನಂಬ್ತಾರೆ ಅಂತ. ಈಗಿನ ಕಾಲದಲ್ಲಿ 2016ರಲ್ಲಿ ಒಶಿನೊಮೊ ಒಸಾಮಿ ಅಂತ ಒಬ್ಬ ಸೈಂಟಿಸ್ಟ್, ಜಪಾನಿನ ಸೈಂಟಿಸ್ಟ್, ಅವನಿಗೆ ನೋಬೆಲ್ ಪ್ರೈಸ್ ಸಿಗ್ತದೆ. ಯಾಕೆ ಉಪವಾಸ ಮಾಡ್ತಾರೆ, ಉಪವಾಸ ಮಾಡಿದ್ರೆ ಏನು ಪುಣ್ಯ ಏನು ಫಲ ಅಂತ ಅವ ರಿಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ ಈ ಕ್ಯಾನ್ಸರ್ ಅನ್ನು ಮಾಡುವಂತಹ ಟಿ ಸೆಲ್ಸ್ ಇರ್ತದಲ್ಲ, ಆ ಡೆಡ್ ಸೆಲ್ ಅನ್ನು, ಟಿ ಸೆಲ್ ಅನ್ನು ನಮ್ಮ ನಾರ್ಮಲ್ ಜೀವಕೋಶಗಳು ತಿಂದು ಬಿಡ್ತದೆ ಅಂತ. ಬದುಕಿದ್ದಂತಹ ಜೀವಕೋಶಗಳು ಸತ್ತಂತಹ ಜೀವಕೋಶಗಳನ್ನು ತಿಂದು ನಮ್ಮ ದೇಹವನ್ನು ಶುದ್ಧ ಮಾಡ್ತದೆ. ಬೇರೆ ದಿವಸ ನಾವು ತಿಂತಾ ಇರ್ತೇವೆ, ಹಾಗಾಗಿ ಅದು ಸತ್ತದ್ದನ್ನು ತಿನ್ನುವುದಿಲ್ಲ, ಕ್ಲೀನ್ ಮಾಡುವುದಿಲ್ಲ. ಆದ್ರೆ ಏಕಾದಶಿ ಹೊತ್ತು ಎಲ್ಲವನ್ನು ಅದು ಸ್ವಚ್ಛ ಮಾಡ್ತದೆ ಅಂತ. ಹಾಗಾಗಿ ನಮಗೆ ರೋಗವೂ ಬರುವುದಿಲ್ಲ ಅಂತ. ಇದು ನೀವು ಪ್ರಾಣಿಗಳಲ್ಲಿ ನೋಡ್ಬೋದು. ಈಗ ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿಗೆ ಹುಷಾರಿಲ್ಲ ಅಂತಿದ್ದಾಗ ಅದು ಸರಿ ತಿನ್ನುವುದು, ಔಷಧ ತಿನ್ನುವುದು ಇದನ್ನೆಲ್ಲ ಮಾಡುವುದಿಲ್ಲ, ಉಪವಾಸ ಇರ್ತದೆ, ಏನು ತಿನ್ನುವುದಿಲ್ಲ. ತನ್ನಿಂದ 2 ದಿವಸ ಆದ್ಮೇಲೆ ಸರಿಯಾಗ್ತದೆ. ಅಂದ್ರೆ ಉಪವಾಸ ಇದ್ದಾಗ ನಮ್ಮ ದೇಹವು ಸರಿಯಾಗಿರ್ತದೆ, ರೋಗವೂ ಬರುವುದಿಲ್ಲ ಅಂತ. ಆದ್ರೆ ನಮ್ಮ ಪ್ರಕಾರ ಬರೀ ರೋಗ ಮಾತ್ರ ಅಲ್ಲ, ಆದಿ ವ್ಯಾಧಿ, ದೇಹಕ್ಕೆ ಬರುವ ರೋಗವೂ ಬರುವುದಿಲ್ಲ, ಮನಸ್ಸಿಗೆ ಬರುವಂತಹ ರೋಗವೂ ಬರುವುದಿಲ್ಲ. ಯಾಕೆಂತ ಕೇಳಿದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಮಾತುಂಟು. ಪರಮಾತ್ಮ ನಿಜವಾದ ವೈದ್ಯ. ಪರಮಾತ್ಮನ ಮೆಡಿಸಿನ್ ಯಾವುದು ಕೇಳಿದ್ರೆ ಔಷಧಂ ಜಾಹ್ನವಿ ತೋಯಂ, ಪರಮಾತ್ಮನ ನೀರೇ ಔಷಧಿ. ಹಾಗಾಗಿ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ನಮ್ಗೆ ಯಾವ ರೋಗವೂ ಬರುವುದಿಲ್ಲ. ಇದು ವಿಠ್ಠಲ ರೋಗದಲ್ಲಿ ನಮ್ಗೆ ಸರಿಯಾಗಿ ಗೊತ್ತಾಗ್ತದೆ. ವಿಠ್ಠಲ ಅಂತ ಹೇಳಿದಾಗ ಹಾರ್ಟಿನ ರೋಗವೂ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ದೇವರ ಅನುಗ್ರಹವೂ ಆಗ್ತದೆ. ಆ ಹೋದಂತಹ ರೋಗ ವಾಪಸ್ ಬರದಿದ್ದಾಗೂ ವಿಠ್ಠಲ ನೋಡ್ಕೊಳ್ತಾನೆ. ಹಾಗೆ ಅಂತಹ ವಿಠ್ಠಲನನ್ನು ನೀವು ಇಲ್ಲಿ ಕಳಿಸಿದ್ದೀರಿ. ಹಾಗೆ ನೀವೆಲ್ಲರೂ ಸ್ಮರಣೆ ಮಾಡ್ತಾ ಮತ್ತೆ ನೀವೆಲ್ಲರೂ ಸೇರಿ ವಿಶೇಷವಾಗಿ ಕೋಟಿ ಸಂಖ್ಯೆಯಲ್ಲಿ ರಾಮ ಜಪ ಎಲ್ಲ ಮಾಡ್ತಿದ್ದೀರಿ. ಇಷ್ಟೆಲ್ಲ ಮಾಡಿದ್ದನ್ನು ಕೊನೆಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಕೃಷ್ಣಾರ್ಪಣ ಅಂತ ಬಿಡ್ಬೇಕು. ಅದಕ್ಕೋಸ್ಕರ ಹೇಳಿ ಬಂದದ್ದು. ಯಾಕೆ ಕೃಷ್ಣಾರ್ಪಣ ಬಿಡ್ಬೇಕು ಅಂತ ಕೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬರೀತಾನೆ, ಕಲಿತು ಎಕ್ಸಾಮ್ ಬರೆದು ಶಾಲೆಗೆ ಹೋಗಿ ಕೊಡ್ತಾನೆ ಪೇಪರ್ ಟೀಚರ್ಗೆ. ಟೀಚರ್ ಮಾರ್ಕ್ ಎಲ್ಲ ಮಾಡಿ ಫೇಲ್ ಅಂತ ಮಾಡಿ ಕಳಿಸ್ತಾರೆ. ಮನೆಗೆ ಬಂದಾಗ ತಂದೆ ಸರಿ ಬೈಯುವುದು, ನಿಮಗೆ ಸರಿ ಓದಲಿಕ್ಕೆ ಅಂತಿಲ್ವ, ಏನ್ ಈ ರೀತಿ ಮಾರ್ಕ್ ತರುದು ಅಂತ. ಇವನಿಗೆ ಸಿಟ್ಟು, ನಾನು ಓದಿದೆ, ನಾನು ಬರ್ತಿದ್ದೆ, ಟೀಚರ್ ತಪ್ಪು ಮಾಡಿದ್ದು, ಟೀಚರ್ ಬೇಕು ಅಂತಾನೆ ಮಾರ್ಕ್ ಕೊಡ್ಲಿಲ್ಲ ಅಂತ. ಆದ್ರೆ ತಂದೆ ಕೇಳ್ತಾರ, ಸರಿ ಬೈದು ಇನ್ನು ನೆಕ್ಸ್ಟ್ ಟೈಮ್ ಇದೊಂದು ಉಪಾಯ ಮಾಡಿದ. ಇಡೀ ದಿವಸ ಓದಿ ಶಾಲೆಗೆ ಹೋಗಿ ಎಕ್ಸಾಮ್ ಎಲ್ಲ ಬರ್ತಾರೆ. ಎಕ್ಸಾಮ್ ಬರೆದು ಪೇಪರ್ ಮಂದಿ ತಂದೆಗೆ ತೋರಿಸಿದ, ನೋಡಿ ಎಲ್ಲ ಬರ್ತಿದ್ದೇನೆ ನಾನು, ನೀವೇ ನೋಡಿ. ತಂದೆ ಏನ್ ಮಾಡ್ಬೇಕಿತ್ತು, ಚೆಕ್ ಮಾಡ್ಬೇಕಿತ್ತು. ಏನು ಮಾಡಿರ್ಬೋದು ಗೊತ್ತುಂಟ, ಸರಿ ಬರೆದ್ರು. ಯಾಕೆ ಕೇಳಿದ್ರೆ ಆ ಪೇಪರ್ ಅನ್ನು ಟೀಚರಿಗೆ ಕೊಡ್ಬೇಕಿತ್ತು. ನೀನ್ ಮನೆಗೆ ತಂದ್ರೆ ಆಬ್ಸೆಂಟ್ ಅಂತ ಆಗಿಲ್ವ, ಬರೆದದಲ್ಲಿ ವೇಸ್ಟ್ ಆಯ್ತಲ್ಲ, ಬರೆದು ಏನ್ ಪ್ರಯೋಜನ ಆಯ್ತು. ಟೀಚರಿಗೆ ಕೊಟ್ಟಿದ್ರೆ ಅದು ತಪ್ಪಿದ್ರು ಕೂಡ ನಿಮ್ಗೆ ಒಂದು ಸ್ವಲ್ಪ ಮಾರ್ಕ್ಸ್ ಸಿಗ್ತಿತ್ತು, ಏನೋ ಆಶಿಸ್ತೆ ಮಾಡಿ ಪಾಸ್ ಮಾಡಿಸ್ತಿದ್ರು. ಈಗ ಮನೆಗೆ ತಂದದ್ರಿಂದ ಫೇಲ್ ಅಂತ ಮಾಡಿ ಆಗ್ತಿತ್ತು, ಆಬ್ಸೆಂಟ್ ಅಂತ ಆಯ್ತಲ್ಲ, ಓದಿದ್ದು ಬರೆದದೆಲ್ಲ ವ್ಯರ್ಥ ಆಗಿ ಹೋಯ್ತು. ಅದೇ ರೀತಿ ನಮ್ಮ ಪರಿಸ್ಥಿತಿಯು ಆಗ್ತದೆ. ಮಾಡಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಿದ್ದೆಲ್ಲ ವ್ಯರ್ಥ ಆಗಿ ಹೋಗ್ತದೆ. ಹಾಗೆ ನಾವೆಲ್ಲರೂ ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಶ್ರೀರೂಪ ಪರ್ಯಾಯ ಅಂತ. ಆಗ ತಾವೆಲ್ಲರೂ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಎಲ್ಲವನ್ನು ಕೃಷ್ಣಾರ್ಪಣೆ ಮಾಡಬೇಕು. ಮಾಡಿದಂತಹ ಪುಣ್ಯವನ್ನು ನಾನು ಕರ್ತ ಎನ್ನುವಂತಹ ಭಾವನೆಯಿಂದ ಪರಮಾತ್ಮನಿಗೆ ಶರಣಾಗತರಾಗಬೇಕು ಅಂತ. ಮತ್ತೆ ಶ್ರೀರೂಪ ಪರ್ಯಾಯ, ಅದು ಪರ್ಯಾಯ ಅಂತ ಇರುವುದು ಭಕ್ತರಿಗೋಸ್ಕರ. ಸ್ವಾಮಿಗಳು ಪೂಜೆ ಮಾಡ್ತಾರೆ, ಆದ್ರೆ ಪೂಜೆ ಮಾಡ್ಲಿಕ್ಕೆ ಭಕ್ತರು ಯಾಕೆ? ಭಕ್ತರಿಗೆ ಪೂಜೆ ಮಾಡ್ತಾರಲ್ಲ, ದೇವರಿಗೆ ಪೂಜೆ ಮಾಡ್ತಾರೆ. ದೇವರು ಹೇಳ್ತಾರೆ, ಸ್ವಾಮಿಗಳು ಹೇಳ್ತಾರೆ, ಸಾಕಲ್ಲ. ಸ್ವಾಮಿಗಳಿಗೆ ಪೂಜೆ ಮಾಡ್ತಾರೆ, ಸ್ವಾಮಿಗಳಿಗೆ ಪುಣ್ಯ ಬಂತು. ಆದ್ರೆ ಭಕ್ತರಿಗೆ ಏನುಂಟು? ಊಟ ಮಾತ್ರನಾ? ಭಕ್ತರಿಗೂ ಪುಣ್ಯ ಬೇಕಲ್ಲ. ಅದಕ್ಕೋಸ್ಕರ ಪರ್ಯಾಯವನ್ನು ವಿಸ್ತಾರ ಮಾಡುದು, ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಮಾಡುದು. ಆಗ ಅದು ದೊಡ್ಡ ಕಾರ್ಯಕ್ರಮ ಅಂತ ಆದಾಗ ಎಲ್ಲರೂ ಸೇರಿ ಮಾಡ್ಬೇಕು, ಒಬ್ಬರಿಂದ ಆಗುದಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಎಲ್ರಿಗೂ ಆ ಪುಣ್ಯ ಆಗ್ತದೆ.
ಹಾಗಾಗಿ ನಾವೆಲ್ಲರೂ ಸೇರಿ ಆ ಪರ್ಯಾಯವನ್ನು ನೆರವೇರಿಸಬೇಕು. ನಮ್ಮ ಕೆಲಸ ದೇವರ ರಥದಲ್ಲಿ ಉಂಟು. ನೀವೆಲ್ಲರೂ ಸೇರಿ ರಥವನ್ನು ಎಳೆದು ಉತ್ಸವವನ್ನು ಪೂರ್ತಿ ಮಾಡಿ. ಹಾಗೆ ನಾವೆಲ್ಲರೂ ಬಂದು ಆ ಪರ್ಯಾಯವನ್ನು ಯಶಸ್ವಿಗೊಳಿಸಿ ಕೃಷ್ಣ ವಿಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣೆ. श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद जय श्री राम जय श्री राम जय जय श्री राम 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 गुरु महाराज हरि सर्वोत्तमा शिरोर मठाधीश की मंदिर स्वामी महाराज की गुरु मध्वाचार्य की